ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾನಿವತ್ತು ಮಕ್ಕಳಿಗೆ ನೆಗಡಿ, ಕೆಮ್ಮು, ಶೀತ ಅಥವಾ ಕಫ ಜಾಸ್ತಿ ಆಗಿದ್ದರೆ, ಸೊ ಆ ಥರ ಜಾಸ್ತಿ ಆಗಿದ್ದರೆ ಮನೆಯಲ್ಲೇ ನಾವು ಯಾವ ರೀತಿ ಮನೆಮದ್ದನ್ನು ಮಾಡಿ ಉಪಯೋಗಿಸ್ಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಕೋಲ್ಡ್ ಆಯಿತು ಅಂದ ತಕ್ಷಣ ನಾವೇನು ಮಾಡ್ತೀವಿ, ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀವಿ. ಸೊ ಅದಕ್ಕೂ ಮುಂಚೆ ನಾವು ಒಂದ್ಸಲ ಮನೆಯಲ್ಲಿ ಹೋಮ್ ರೆಮಿಡಿನ ಟ್ರೈ ಮಾಡಿ ಆ ನಂತರ ಕಮ್ಮಿ ಆಗಲಿಲ್ಲ ಅಂತಂದರೆ ಕರ್ಕೊಂಡೋದ್ರೆ ಚೆನ್ನಾಗಿರುತ್ತೆ ಅಲ್ವಾ. ಎಲ್ಲದಕ್ಕೂ ಹಾಸ್ಪಿಟಲ್ ಕರ್ಕೊಂಡು ಹೋಗೋದು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಮನೆಯಲ್ಲೇ ನಾವು ಯಾವ ರೀತಿ ಅದನ್ನು ಕ್ಯೂರ್ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನಾನು ನೋಡಿ, ಮೊದಲಿಗೆ ಇಲ್ಲಿ ಜಾಯಿಕಾಯಿನ ತೊಗೊಂಡಿದ್ದೀನಿ. ಈ ಕಾಯಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ, ಅಡುಗೆ ಕೂಡ ಬಳಸ್ತಾರೆ ಜಾಯಿಕಾಯಿನ. ಜಾಯಿಕಾಯಿಯಿಂದ ತುಂಬ ಯೂಸಸ್ ಇದೆ ಮಕ್ಕಳಿಗೆ. ಸೊ ಚಿಕ್ಕ ಮಕ್ಕಳು ಅವಾಗ ಹುಟ್ಟಿರ್ತಾರಲ್ವ ಮಕ್ಕಳು, ಆ ಮಗುವಿನಿಂದನೂ ಕೂಡ ಜಾಯಿಕಾಯಿನ ಯೂಸ್ ಮಾಡ್ತಾರೆ. ನಾನು ನೋಡಿ, ಮೊದಲಿಗೆ ಜಾಯಿಕಾಯಿನ ತೊಗೊಂಡಿದ್ದೀನಿ, ಹಾಗೆ ಒಂದು ಕಲ್ಲನ್ನು ತೊಗೊಂಡಿದ್ದೀನಿ ತೇಯೋದಕ್ಕೆ. ಹಾಗೆ ಇದನ್ನು ನೀವು ಎದೆ ಹಾಲಲ್ಲೇ ತೆಗೆದಾಕಬೇಕು ಮಕ್ಕಳಿಗೆ. ಬೇರೆ ನೀರಾಗಲಿ ಅಥವಾ ಬೇರೆ ಹಾಲಾಗಲಿ ಯೂಸ್ ಮಾಡಬಾರ್ದು. ನೀವು ಇದನ್ನು ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಕಳವರೆಗೂ ಯೂಸ್ ಮಾಡ್ಬೋದು. ಆದರೆ ಚಿಕ್ಕ ಮಕ್ಕಳಿಗೆ ಯೂಸ್ ಮಾಡಬೇಕಿದ್ರೆ ತಾಯಿ ಹಾಲನ್ನೇ ಹಾಕಬೇಕು. ಬೇರೆ ಹಾಲಾಗಲಿ ಅಥವಾ ನೀರಲ್ಲಾಗಲಿ ನೀವು ತೆಯೋ ಹಾಗಿಲ್ಲ. ಮೊದಲಿಗೆ ನೋಡಿ, ಒಂದು ಕಲ್ಲನ್ನು ತೊಗೊಂಡಿದ್ದೀನಿ. ನೀವು ತೆಯೋ ಕಲ್ಲಿದ್ರೆ ಆ ಕಲ್ಲ ಮೇಲೆ ತೆಯ್ಕೋಬೋದು. ನಾನು ಮಾಮೂಲಿ ಕಲ್ಲಿರುತ್ತೆ ಅಲ್ವ ಮನೆಯಲ್ಲಿ, ಆ ಕಲ್ಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಆ ಕಲ್ಲಿಗೆ ಸ್ವಲ್ಪ ಹಾಲು ಏನು ತೊಗೊಂಡಿರ್ತೀರ ಹಾಲನ್ನು ಹಾಕ್ಕೊಂಡು ಜಾಯಿಕಾಯಿನ ಅದ್ರ ಮೇಲೆ ಚೆನ್ನಾಗಿ ತೆಯ್ಕೋಬೇಕು. ನೋಡಿ, ನೀವು ಈ ರೀತಿ ಜಾಯಿಕಾಯಿನ ತೆಗೆದು ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳಿಗೆ ಜೀರ್ಣಕ್ರಿಯೆ ಅನ್ನೋದು ಚೆನ್ನಾಗಾಗುತ್ತೆ ಮತ್ತು ಚೆನ್ನಾಗಿ ಕೂಡ ಹಾಲು ಕುಡಿತಾರೆ. ಹಾಲು ಚೆನ್ನಾಗಿ ಕುಡಿದ್ರೆ ಮಕ್ಕಳು ಚೆನ್ನಾಗಾಗ್ತಾರೆ ಅಲ್ವಾ. ಅದಕ್ಕೋಸ್ಕರ ಜಾಯಿಕಾಯಿನ ಯೂಸ್ ಮಾಡೋದು. ನೋಡಿ, ಈ ರೀತಿ ನೀಟಾಗಿ ತೆಯ್ಕೋಬೇಕು. ನೀವು ಒಂದ್ಸಲ ಈ ಟಿಪ್ಸ್ನ ಯೂಸ್ ಮಾಡಿ ನೋಡಿ, ಖಂಡಿತವಾಗ್ಲೂ ನೆಗಡಿ, ಕೆಮ್ಮು, ಏನೇ ಕಫ ಇದ್ದರೂ ಕಮ್ಮಿ ಆಗುತ್ತೆ. ಮತ್ತು ಈ ಒಂದು ರೆಮಿಡಿನ ನೀವು ಯಾವಾಗ ಕೊಡಬೇಕು ಮಗುವಿಗೆ ಅಂತ ಅಂದರೆ, ಬೆಳಗ್ಗೆ ಎದ್ದೇಳುತ್ತೆ ಅಲ್ವಾ ಮಗು, ಎದ್ದಾಗ ನೀವು ಇದನ್ನು ಕೊಡಬೇಕಾಗತ್ತೆ. ಖಾಲಿ ಹೊಟ್ಟೆನಲ್ಲಿ ಹಾಲು ಕುಡಿಸ್ಬಿಟ್ಟು ಇದನ್ನು ತೆಗೆದ್ಬಿಟ್ಟು ಕೊಡಬಾರ್ದು. ಯಾಕಂತಂದರೆ ವಾಂತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇನ್ ಕೇಸ್ ಮಗುಗೇನಾದರೂ ಕಫ ಜಾಸ್ತಿ ಇತ್ತು ಅಂತ ಅಂದರೆ ನೀವು ಈ ಜಾಯಿಕಾಯಿನ ತೆಗೆದು ಹಾಕಿದ್ಮೇಲೆ ವಾಂತಿ ಆಗುತ್ತೆ. ಸೊ ನೀವೇನು ಭಯಪಡೋ ಅವಶ್ಯಕತೆ ಇಲ್ಲ, ಕಫ ಎಲ್ಲ ಕಮ್ಮಿ ಆಗುತ್ತೆ. ನೀವು ಇದನ್ನು ಹಾಕಿ 1-2 ಅವರ್ ಅಷ್ಟರಲ್ಲೇ ಕಫ ಅನ್ನೋದು ಕಮ್ಮಿ ಆಗೋಗ್ಬಿಡುತ್ತೆ. ನಾನು ಇವಾಗಲೂ ಕೂಡ ನನ್ನ ಮಗಳಿಗೆ ನಾನು ಇದನ್ನೇ ಟ್ರೈ ಮಾಡೋದು. ಹಾಸ್ಪಿಟಲ್ ಕರ್ಕೊಂಡು ಹೋಗೋಕ್ಕೆ ಮುಂಚೆ ನಾನು ಇದನ್ನೇ ಟ್ರೈ ಮಾಡಿ, ಇನ್ ಕೇಸ್ ಕಮ್ಮಿ ಆಗಿಲ್ಲ ಅಂತ ಅಂದರೆ ಅವಾಗಷ್ಟೇ ನಾನು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ. ಅವಳಿಗೆ ಇವತ್ತು ನೆಗಡಿ ಆಗಿದೆ ಅಥವಾ ಕಫ ಆಗಿದೆ ಅಂತ ಅಂದರೆ ನಾನು ಬೆಳಗಿನ ಜಾವ ಬೇಗನೆ ಹಾಕ್ಬಿಡ್ತೀನಿ. ಇದನ್ನು ಹಾಕಿದ ತಕ್ಷಣ ಅವತ್ತು ನೈಟ್ ಅಷ್ಟರಲ್ಲೇ ಕಮ್ಮಿ ಆಗಿಬಿಡುತ್ತೆ ಅವಳಿಗೆ. ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಇದು. ಈ ಜಾಯಿಕಾಯಿನ ತುಪ್ಪದಲ್ಲೂ ಕೂಡ ತೆಗೆದು ಕೊಡ್ತಾರೆ. ಯಾಕಂತಂದರೆ ಮಗು ಚೆನ್ನಾಗಿ ದಪ್ಪ ಆಗುತ್ತೆ ಅಂತ ಅಂದ್ಬಿಟ್ಟು ಬೆಳಗಿನ ಜಾವನೇ ತುಪ್ಪ ಹಾಕ್ಬಿಟ್ಟು ತುಪ್ಪದಲ್ಲಿ ತೆಗೆದು ಇದನ್ನು ನೆಕ್ಸೋದ್ರಿಂದ ಮಕ್ಕಳು ಚೆನ್ನಾಗಾಗ್ತಾರೆ. ಸ್ವಲ್ಪ ಜಾಯಿಕಾಯಿ ಈಟು ಅಲ್ವಾ, ತುಪ್ಪದಲ್ಲಿ ಹಾಕೋದ್ರಿಂದ ಬ್ಯಾಲೆನ್ಸ್ ಆಗುತ್ತೆ ಅಂತ. ನೋಡಿ, ಈ ರೀತಿ ಚೆನ್ನಾಗಿ ತೆಯ್ಕೊಂಡಿದ್ದಾಗಿದೆ. ನಾನಿವಾಗ ಇದನ್ನು ಹಾಲು ತೊಗೊಂಡಿದ್ವಿ ಅಲ್ವಾ, ಎದೆ ಹಾಲು, ಅದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮಗು ತುಂಬ ಚಿಕ್ಕ ಮಗು ಆಗಿದ್ದರೆ ಸ್ವಲ್ಪ ಪ್ರಮಾಣದಲ್ಲಿ ಕೊಡಿ. ದೊಡ್ಡ ಮಗು ಆದರೆ ಸ್ವಲ್ಪ ಜಾಸ್ತಿ ಕೊಟ್ಟರು ಪರವಾಗಿಲ್ಲ. ನೋಡಿ, ನಾನಿಲ್ಲಿ ಒಂದು ಒಳ್ಳೆಯಷ್ಟನ್ನು ಹಾಲು ತೊಗೊಂಡಿದ್ದೀನಿ. ಇಷ್ಟಾದರೆ ಸಾಕಾಗುತ್ತೆ ಚಿಕ್ಕ ಮಕ್ಕಳಿಗೆ. 1 ವರ್ಷದ ಮೇಲ್ಪಟ್ಟವರಾದರೆ ನೀವು ಇನ್ನೂ ಜಾಸ್ತಿ ತೆಯ್ಕೊಂಡು ಜಾಸ್ತಿ ಕೊಡ್ಬೋದು, ಏನೂ ಪ್ರಾಬ್ಲಮ್ ಆಗೋಲ್ಲ. ಚಿಕ್ಕ ಮಕ್ಕಳಿಗಾದರೆ ಇಷ್ಟು ಸಾಕಾಗುತ್ತೆ, ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ. ಮಕ್ಕಳಿಗೆ ಕಫ ಜಾಸ್ತಿ ಇತ್ತು ಅನ್ನೋದಾದರೆ ನೀವು ಇದನ್ನು ಈವ್ನಿಂಗ್ ಟೈಮ್ ಕೂಡ ಕೊಡ್ಬೋದು. ದಿನಕ್ಕೆ 2 ಸಲ ಕೂಡ ಹಾಕ್ಬೋದು. ಬೆಳಗ್ಗೆ ಒಂದು ಸಲ, ಸಂಜೆ ಒಂದು ಸಲ. ಆದರೆ ನೀವು ಇದನ್ನು ಕೊಡೋದಕ್ಕೂ ಮುಂಚೆ ಯಾವುದೇ ರೀತಿ ಹಾಲನ್ನು ಕುಡಿಸಿರಬಾರ್ದು, ಮಗುಗೆ ವಾಂತಿ ಆಗಿಬಿಡುತ್ತೆ. ಇದನ್ನು ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಆ ನಂತರ ನೀವು ಹಾಲನ್ನು ಕುಡಿಸಿ ಮಗುಗೆ, ಏನೂ ಆಗೋಲ್ಲ. ಇವಾಗ ನೋಡಿ, ತೆಗೆದಿಟ್ಕೊಂಡಿದ್ದೆ ಅಲ್ವ, ಅದನ್ನು ಹಾಲ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಇಷ್ಟೇ ನೋಡಿ, ರೆಡಿಯಾಗಿದೆ. ಇವಾಗ ನಿಮ್ಮನೇಲಿ ನಿಮ್ಮ ಮಗುಗೇನಾದರೂ ಜಾಸ್ತಿ ಕಫ ಆಗಿದ್ದರೆ, ಕೆಮ್ಮಾಗಿದ್ದರೆ ಖಂಡಿತ ಯೂಸ್ ಮಾಡಿ, ಬೇಗ ಕಮ್ಮಿ ಆಗುತ್ತೆ ಅಂತ ಹೇಳ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.